ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಬರೀ ಇದನ್ನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಈಗ ನೋಡಿ ನಾನು ರೆಡಿ ಆಗೇನ್ರಿ ಕಾಲೇಜಿಗೆ ಹೋಗಕ್ಕೆ. ತಮ್ಮ ನಾನು ರೆಡಿ ಆಗ್ಯಾಡ್ರಿ. ಎರಡು ಸಲ ಹಾಕೊಂಡಿ ಚಲೋ ಕಾಣತೈತೆ ಹೋಗ. ಸೊ ಈಗಂತ ನಾವು ರೆಡಿ ಆಗೀವ್ರಿ. ಮತ್ತು ಇಲ್ಲಿ ಕೆಳಗೆ ಕಸದ ಗಾಡಿ ಬಂದಿತ್ತು, ಅದಕ್ಕೆ ಮಮ್ಮಿ ಕೆಳಗೆ ಹೋಗ್ಯಾರಿ. ಈಗ ಮಮ್ಮಿ ಮೇಲೆ ಬಂದಾದ್ಮೇಲೆ ತಮ್ಮನ್ನ ಇಲ್ಲ ಮಮ್ಮಿ ಬುರ್ಕಾದ ಹಾಕೊಂತಾವ್ರಿ. ಮಮ್ಮಿ ಮೇಲೆ ಬಂದಾದ್ಮೇಲೆ ನಾನು ತಮ್ಮನ ಕೆಳಗೆ ಹೋಗ್ತೀವ್ರಿ. ಹೋಗಿ ಕಾಲೇಜ್ ಹೋಗ್ತೀವಿ. ನಾನು ಆಕಿ ಸ್ಕೂಲಿಗೆ ಹೋಗಾರ ತನ ನಿನ್ನೆದು ಜಡಿ ಮಸ್ತ್ ಆಗೈತಿಲ್ಲ, ನೀರು ಚಲೋ ಕಾಣತಿತ್ತಿಲ್ಲ. ಅದು ಈಕಿಗೆ ಹಾಕೋವಾಗದ ಪಾಪ ನೋವು ಆಗತ್ತಿತ್ತೇನ್ರಿ. ಈಕಿಗೆ ಶಿರಾಗ ನಾವಲ್ಯ ಅಂತೇಳಿ ಹಾಕೋದ್ರಲ್ಲಿ ಚಂದ ಕಾಣತೈತೆ ನೋಡಿ, ಚಂದ ಕಾಣತ್ತ ಅನ್ನತ್ತಿದ್ಲ. ನಿನಗೆ ಇದೆಲ್ಲ ಅಷ್ಟು ಜಡಿ ಹಾಕಿದ್ ಮತ್ತೆ ಯಾವತ್ತೂ ಆಗಲ್ಲ ಅಂದಿರಿ ಆಕಿಗೆ. ಮತ್ತು ಇಲ್ಲ ಚಲೋ ಆಗೈತೆ ಅನ್ನತ್ತಿದ್ಲಿ ರೀ. ಇವತ್ತವ್ರಿ ಮಮ್ಮಿ ಪುಳಿಯೋಗರೆ ಕಡಿಮೆ ಮಾಡಿದ್ಲಿ ರೀ, ಡಬ್ಬಿ ಕಟ್ಕೊಂಡು ಹೋಗಕ್ಕೆ. ಇಲ್ಲಿ ಮತ್ತು ಡಬ್ಬಿ ಒಳಗೆ ಹಾಕೋ ಹೋಗ್ಯಾಡ್ರಿ ಮಮ್ಮಿ. ಇದನ್ನು ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಹೊಡ್ಕೊತೀನಿ ರೀ. ನಾವು ಡಬ್ಬಿ ತೊಗೊಂಡು ಹೋಗ್ಬಾರ್ದು ಅಂತಿದ್ದೆ ರೀ, ಯಾಕಂತ ಹೇಳಿದ್ರೆ ಫುಲ್ ಬ್ಯಾಗ್ ವಜ್ಜಾಗಿಬಿಟ್ಟೈತೆ ರೀ, ಭಾಳ ಬುಕ್ಸ್ ಆಗ್ಯಾವ. ಆದರೂ ಇರಲಿ. ಹಾಗಲಕಾಯಿ ಬೆಳ್ಳಿ ನೋಡಿ ಚಿಗಾತೈತಿ ಹಗುರು. ಮತ್ತು ಇದಕ್ಕೆ ಇಲ್ಲಿ ದಾರ ಕಟ್ಟ್ಯಾರಿ ಅಲ್ಲಿ ಮ್ಯಾಗ ಹೋಗ್ಲಿ ಅಂತ ಹೇಳೋದು. ಆ ದಾರ ಗುಂಟ ಮ್ಯಾಗ ಹೋಗ್ತೈತ್ರಿ. ಅದು ನೋಡ್ರಿ ಇಲ್ಲಿ ಹೆಂಗೆ ಹಿಡ್ಕೊಂತೈತಿ ಇಲ್ಲಿ ಗ್ರಿಪ್. ಕಸಾಕ್ ಬಂದಿ ಮಮ್ಮಿ, ನಾವು ಬರಾತಿದ್ವಿ ಮತ್ತು ಕೆಳಗೆ ನೀ ಬುರ್ಕಾದು ಹಾಕೊಳ್ಳೋ ಇರ್ತೈತೆ ಅಂತ ಹೇಳಿ ಏನು ಮಾಡಿದ್ವಿ ನಾವು ಮತ್ತೆ ಇಲ್ಲೇ ನಿಂತ್ವಿ. ಹಾಂ, ಬ್ಯಾಗ್ ಫುಲ್ ವಜ್ಜಾಗಿಬಿಟ್ಟೈತೆ ಮಮ್ಮಿ ನಂದು. ನಾನು ಡಬ್ಬಿ ಕಟ್ಕೊಂಡು ಹೋಗ್ಬಾರ್ದು ಅಂತಿದ್ದೆ, ಬಟ್ ಕಟ್ಕೊಂಡು ಹೋಗ್ತೇನಾದರೂ. ಡಬ್ಬಿ ಸಂಬಂಧ ಅರ್ಧ ಬುಕ್ ತೆಗೆದಿಟ್ಟು ಹೋಗ್ಲಿ. ಬೇಡ ಅದ್ರಲ್ಲಿ ಪ್ಲೇಟ ಮುಚ್ಚಿ ನೋಡೋಣ. ಬಾ ಅಮ್ಮಿ ಹೋಗೋನಿ, ಟೈಮ್ ಒಂದು ಆಗೈತಿ. ತಮ್ಮನವ್ರ ವ್ಯಾನ್ ಇನ್ನೂ ಬಂದಿಲ್ಲ ರೀ. ನಾವಂತೂ ಬಂದ್ವಿ, ಸಾಯಿನಗರ ಕಡೆ ಬಂದೀವಿ ರೀ. ಈಗ ನಾವಿರಲಿ ಇಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕ್ರಿ ನಾವು. ಈಗ ನೋಡ್ರಿ ನಮ್ಮ ಕಾಲೇಜ್ ಬಿಟ್ಟೈತಿ. ಈಗ ಹೋಗ್ತೇನೆ ರೀ ನಮ್ಮ ಮನೆಗೆ. ಬಿಸಿಲು ಐತ್ರಿಪ್ಪ ಇವತ್ತು. ಇಷ್ಟು ದಿನ ಅಂತೂ ಮಳೆ ಮಾಡಿ ಹಂಗೆ ಇರ್ತೈತಿ ರೀ, ಇವತ್ತಂತೂ ಫುಲ್ ಖಡಕ್ ಬಿಸಿಲು ಐತ್ರಿ. ಇವತ್ತು ನೋಡ್ರಿಪ್ಪ ಬ್ಯಾಗ್ ಒಂದು ಸ್ವಲ್ಪ ಹಗರ್ಗಾಗೈತಿ. ಯಾಕಂತ ಹೇಳಿದ್ರೆ ನಾನು ಎಲ್ಲ ಬುಕ್ಸ್ ಐತಲ್ರಿ ಡೆಸ್ಕ್ ಕೆಳಗೆ ಅಲ್ಲೇ ಕ್ಲಾಸ್ ರೂಮ್ ಒಳಗೆ ಇಟ್ಟು ಬಂದೇನಿ ರೀ. ಏನೇನು ವರ್ಕ್ ಮಾಡ್ಕೊಳ್ಳೋದಿದ್ದು, ಏನೇನು ಹೋಮ್ ವರ್ಕ್ ಅದು ಇತ್ತು, ಅದನ್ನ ಅಷ್ಟೇ ತೊಗೊಂಡು ಬಂದಿರಿ ನಾ. ಇವತ್ತಂತೂ ಬಿಸಿಲು ಸಿಕ್ಕಾಪಟ್ಟೆ ಐತ್ರಿ. ಫೈನಲಿ ಈಗ ನೋಡಿ ನಾ ಮನೆಗೆ ಬಂದೆ. 3:30 ಆಗೈತಿ. ಈಗ ಊಟ ಮಾಡ್ತೀನಿ ರೀ ಸ್ವಲ್ಪ. ಮಮ್ಮಿ ಇವತ್ತೇನ ಮಿರ್ಚಿ ಬಜ್ಜಿ? ಅದ ಮತ್ತು ಮಿರ್ಚಿದ ಬಜ್ಜಿ. ಗುರುವಾರ ಸಂತೇಳಿ ತೊಗೊಂಡು ಬಂದಿದ್ದಲ್ಲ ಮೆಣ್ಸಿನ್ಕಾಯಿ. ಅದಕ್ಕೆ ಅದ್ರ ಹೆಂಗಿರ್ತಾವ ತೋರಿಸ್, ಮೆಣ್ಸಿನ್ಕಾಯಿ ದಪ್ಪ ಇರ್ತಾವ. ಇವತ್ತು ಅದೇನು ಮಾಡತ್ತಾರ ನಮ್ಮ ಮನೆಯೊಳಗೆ. ಮಿಸಿ ಇನ್ನೂ ಅರ್ಧ ಹೋಗೈತದ ವಿಡಿಯೋ ಮಾಡಕ್ಕೆ. ಈಗ ಮಿಸಿ ತೆಗಿದ್ದೆ ರೀ ನಾನು. ಸಾಕು ಬಿಡು ಸಾಕು. ಈಗಂತೂ ನಮ್ಮೆಲ್ಲರದು ಊಟ ಆದ್ರೆ ಎಲ್ಲರಿಗೂ ಹಸೀನಿ. ಅವ್ರು ಕೆಳಗೆ ಹೋಗ್ಯಾರ ಎಲ್ಲೇನೋ ಮಾತಾಡೋಕಂತ ಹೇಳಿ. ಸೊ ನಾನಂತೂ ಈಗ ಮಕ್ಕೊತೀನಿ ರೀ. ಬೆಳಿಗ್ಗೆ ಲಗು ಇಲ್ಬೇಕು ಮತ್ತು ಕಾಲೇಜಿಗೆ ಹೋಗೋದೈತಿ. ಮತ್ತು ವ್ಲಾಗ ನಾಳೆ ಕಂಟಿನ್ಯೂ ಮಾಡ್ತೇನಂತ್ರಿ. ಇವಾಗಂತೂ ನೋಡ್ರಿ ನಾವಿಲ್ಲೇ ಬಂದು ನಿಂತೇವಿ. ತಮ್ಮನ್ನ ಅವ್ರ ವ್ಯಾನು ಬರ್ತೈತಿ. ಆಮೇಲೆ ನಾವು ಕಾಲೇಜಿಗೆ ಇದೆ ಅಂತ ನಾವು ಕೇಳಿ ಡೈಲಿ ಇದೇ ರೂಟೀನ್ ಆಗತ್ತಿತ್ತು ನಮ್ಮದು. ತಮ್ಮನ್ನ ಈಗ ಹೋಗಿ ಅವ್ರ ಫ್ರೆಂಡ್ಸ್ ಹತ್ರ ನಿಂತಾಡ್ರಲ್ಲಿ. ಮಮ್ಮಿ ಇವತ್ತು ಮಮ್ಮಿ ಪಾಸ್ತ ಮಾಡಿದ್ವಿ ರೀ, ಮಸ್ತ್ ಆಗಿತ್ತು. ಸೊ ಅದನ್ನು ಡಬ್ಬಿ ಕಟ್ಕೊಂಡು ಬಂದೇನಿ ರೀ ನಾ. ಈಗ ಇವತ್ತು ಜಲ್ದಿನ ಬಂದೀವಿ. ಸೊ ಸ್ವಲ್ಪ ಹೊತ್ತಿನ ನಿಂತು ಆಮೇಲೆ ಹೋಗೋದು. ಇಲ್ಲಿ ನೋಡಿರಿ ನಾವೀಗ ಕಾಲೇಜಿಗೆ ಹೋಗೋವಾಗ ಇಲ್ಲೊಂದು ಸ್ವಲ್ಪ ಬೇಕ್ರಿಗೆ ಬಂದೇವಿ ರೀ. ಕೇಕ್ ತೊಗೊಂಡು ಹೋಗಕ್ಕೆ ಒಂದು ಪೀಸ್ ತಿನ್ನೋಂಗೆ ಆಗಿತ್ತು. ಅದಕ್ಕೆ ಅಷ್ಟೇ ತೊಗೊಳೋಣ. ಹಾಂ ಇದೆ ತೊಗೊಳ, ಅದು ಬೇಡ. ಇವಾಗ ನೋಡಿರಿ ಟೈಮ್ 7 ಗಂಟೆ ಆಗೈತಿ. ನಾವು ಕಾಲೇಜಿಂದ ಬಂದ ತಕ್ಷಣ ಮಕ್ಕೊಂಡು ಬಿಟ್ಟಿದ್ದಾರೆ. ಪಪ್ಪ ತೋರಿಸ್ಕೊಂಡು ಬಂದ್ರಿ? ಹಾಂ, ಪಪ್ಪಾಗೂ ಫುಲ್ ನೆಗಡಿ ಆಗಿಬಿಟ್ಟೈತ್ರಿ. ಅದಕ್ಕೆ ಚಹಾ ಮಾಡಂತ ಹೇಳ್ಯಾರಿ. ಈಗ ನಾನು ಅದು ಶುಂಠಿ ಚಹಾ ಮಾಡತ್ತೇನೆ ರೀ ಈಗ. ಅದಕ್ಕೆ ಅದನ್ನ ಮಾಡತ್ತೇನೆ ರೀ. ಈಗ ಸ್ವಲ್ಪ ಸ್ವೀಟ್ ಕಮ್ಮಿ ಇಟ್ಟು. ಅಯ್ಯ ತಲೆ ಗಂಟೆ ಹೊಡೋದು ಗೊತ್ತಿಲ್ಲ, ಮೊಬೈಲ್ ಗಂಟೆ ಹೊಡಿತು. ಇಲ್ಲಿ ನೋಡ್ರಿ ಈಗ ಪಪ್ಪಾಗಂತೂ ಚಹಾ ಮಾಡಿಕೊಟ್ಟೆ. ಈಗ ಒಂದು ಸೈಡ್ ತತ್ತಿ ಕುದ್ಸಾಕಿಟ್ಟೇನಿ ರೀ. ಆಮೇಲೆ ಒಂದು ಸೈಡ್ ರೊಟ್ಟಿ ಮಾಡತ್ತೀನಿ. ಇಲ್ಲಿ ಮಮ್ಮಿ ಬಂದಾಗ ತತ್ತಿ ಪಲ್ಯ ಮಾಡ್ತಾರೆ. ಈಗ ಟೈಮ್ ನೋಡ್ರಿ 9 ಗಂಟೆ ಆಗತ್ತೈತಿ. ಸೊ ಕೆಳಗೆ ಕುಂತಿದ್ವಿ ನಾವು ಇಷ್ಟ ತನಕ ಪಪ್ಪೂರ ಮನ್ಯಾಗ. ಈಗ ಮ್ಯಾಗ ಬಂದು ಇಲ್ಲಿ ಇದು ಇಷ್ಟು ಕೆಲಸ ಮಾಡ್ಕೊಳತ್ತೀನಿ ರೀ ನಾನು. ಆಮೇಲೆ ಮಮ್ಮಿ ಬಂದು ಪಲ್ಯ ಮಾಡ್ತಾಳೆ ರೀ. ಅನ್ನ ಸಾರು ಐತ್ರಿ. ಮಮ್ಮಿ ಬಂದ್ರಿ ನೀವು? ರೆಡಿ ಆಗೈತೆ ನೋಡ್ರಿ ರೊಟ್ಟಿ ಮತ್ತು ಏನಂತಾರೆ ಅದಕ್ಕೆ ತತ್ತಿ ಕುಸಿದೆ. ಅದು ಅನ್ನ ಇಲ್ಲೇನಾ? ಅಯ್ಯೋ ನಾ ಅದು ನೋಡಿಲ್ಲ ನೋಡಿ ಮಮ್ಮಿ.
ಉಳ್ಳಾಗಡ್ಡೆ ಹೆಚ್ಚಿ ಪಲ್ಯ ಮಾಡ್ಬಿಡ್ತೀನಿ ಅಷ್ಟೇ ಜಪ್ತಿ. ಇವೇನು ಮಮ್ಮಿ ಹಿಂಗೆ ಮಾಡತ್ತೀನಿ ನೀನು? ಇದನ್ನ ಪಲ್ಯ ಮಾಡಾಕತ್ತೀನಿ ನಾನು ಕಟ್ ಮಾಡ್ಕೊಂಡು. ಅಂದ್ರೆ ರೊಟ್ಟಿ ಜೊತೆಗಲ್ಲಿ ಚಪಾತಿ ಜೋಡಿಗಲ್ಲಿ ಮಸ್ತ್ ಇರ್ತದೆ. ಅದ್ರ ಗ್ರೇವಿ ಎಲ್ಲ ರೆಡಿ ಆಗೈತೆ ಮಮ್ಮಿ. ಈಗ ಇದ್ರೊಳಗೆ ಹಾಕಿ ಕಲಿಸ್ಬಿಡ್ತೇನೆ. ಹಾಂ ತಗೊಳ್ತೇವೆ. ಅವತ್ತೊಮ್ಮೆ ಮಾಡಿದ್ದಲ್ಲ ಮಮ್ಮಿ ನೀವು? ಹೌದಾ, ಅದ್ರ ತಿಳಿದ ಪೂರ್ತಿ ಪೀಸ್ ಆದ್ರಿ. ಈಗ ಮತ್ತೆ ನೀರು ಹಾಕಿದ್ವಿ ಮಮ್ಮಿ. ಈಗ ಸ್ವಲ್ಪ ಮತ್ತೆ ನೀರು ಹಾಕ್ಬೇಕು, ಉಪ್ಪು ಕರಗೋಷ್ಟು. ಇದಕ್ಕೆ ಮಸಾಲೆ ಹಾಕಿ ಮಾಡ್ತಾರೆ ಕೆಲವೊಬ್ಬರು, ಕೊಬ್ಬರಿ ಅದನ್ನೆಲ್ಲ ಹಾಕಿ. ಆದ್ರೆ ನಾನು ಕೊಬ್ಬರಿ ಹಾಕಿಲ್ವಾ. ಉಳ್ಳಾಗಡ್ಡಿ ಟಮಾಟೆ ಹಣ್ಣು, ಕೊಬ್ಬರಿ ಇದು ಇರ್ತೈತಲ್ಲ ಅದು. ಉಳ್ಳಾಗಡ್ಡಿ ಟಮಾಟೆ ಹಣ್ಣು, ಆಮೇಲೆ ಕೊತ್ತಂಬರಿ, ಒಣ ಖಾರ, ಅರಿಶಿನ ಪುಡಿ ಮತ್ತು ಉಪ್ಪು, ಧನಿಯಾ ಪೌಡ್ರು, ಚಿಕನ್ ಮಸಾಲ, ಆಮೇಲೆ ಗರಂ ಮಸಾಲ ಇಷ್ಟು ಹಾಕಿ ಮಾಡಾಕತ್ತೀನಿ ನೋಡ. ಇಷ್ಟ ಸಿಂಪಲ್ಲಾಗಿ. ಈಗ ಒಂದು ಸ್ವಲ್ಪ ಹೊತ್ತು ಕುತ್ತಂತ ಹೇಳಿದ್ರೆ ಅದು ಕರೆಕ್ಟ್ ಆಗ್ತೈತೆ. ಗ್ರೇವಿ ಟೈಪಲ್ಲಿ ಮಸ್ತಾಗ ಟೇಸ್ಟ್ ಆಗತ್ತದ. ಚಪಾತಿ ಒಳಗೆ ರೊಟ್ಟಿ ಒಳಗೆ ಚಪಾತಿ ಇಲ್ಲ ರೊಟ್ಟಿ. ಅದ ಎರಡರ ಒಂದು ಚಲೋ ಆಕತ್ತದ. ಮಸ್ತ್ ಆಗ್ತೈತೆ. ಈಗಂತೂ ಎಲ್ಲರದು ಊಟ ಆತ್ರಿ. ಹಾಸಿಗೆನೆಲ್ಲ ಹಾಸಿದೈತಿ. ಈಗ ಮಕ್ಕೊಂತೀವ್ರಿ ನಾವು. ಈಗ ನೋಡ್ರಿ ಮತ್ತೆ ನಾವತ್ತು ಕಾಲೇಜಿಗೆ ಹೋಗ್ತೀವಿ. ದಿನಾನು ಹೋದಂಗೆ ನೀನೇ ಸ್ವಲ್ಪ ಆಗಿತ್ತು ವ್ಲಾಗ್ ಮಾಡೋದು. ಯಾಕಂತ ಹೇಳಿದ್ರೆ ವಿಡಿಯೋ ಮಾಡ್ಕೊಳ್ದು ಅಂದಿತ್ತು ನಮ್ಮ ಸೈಡ್. ಸೊ ಅದಕ್ಕೆ ಈಗ ಡಬ್ಬಿ ಅದನ್ನೆಲ್ಲ ಕಟ್ಕೊಂಡೀವ್ರಿ. ಮಮ್ಮಿ ಪುಳಿಯೋಗರೆ ಮಾಡಿದ್ದು ಅದನ್ನೆಲ್ಲ ಕಟ್ಕೊಂಡು ಹೋಗ್ತೀವ್ರಿ ನಾವು. ಈಗ ನಾನು ನಿನ್ನ ಎಷ್ಟೊತ್ತಿಗೆ ಬಂತು ಮ್ಯಾನ? ನಾನಂತೂ ಜಲ್ದಿನ ಹೋಗ್ಬಿಟ್ಟಿದ್ದೆ ರೀ. ಇವ್ರದ್ದು ಸ್ವಲ್ಪ ಲೇಟ್ ಆಗೈತೆ. ಯಾವಾಗ ಬಂದಿತ್ತ? ಚಲೋ ಆಗ್ಲಿ. ಅರ್ಷಿಯಾ, ಇದೇನು ನಿಮ್ಮ ಮನೆ ಕಡೆ ಇದೇನು ಮಾಡ್ಯಾರ? ಈಗ 24 hours ಡೈಲಿ ನೀರು ಬರಂಗೆ ಮಾಡ್ಯಾರ. ಹಾಂ, ನಮ್ದು ಮಾಡತ್ತಾರ ಇನ್ನೂ ಪೂರ ಆಗ್ಬಲ್ತದೆ. ಡ್ರೆಸ್ ಮಸ್ತ್ ಐತೆ ನೋಡ. ಇವತ್ತೇನು ಕಟ್ಕೊಂಡು ಡಬ್ಬಿ ಏನು ಕಟ್ಕೊಂಡಿದ್ದಿ? ಇನ್ನು ನಾಷ್ಟ ಮಾಡಿಲ್ಲ ನೀನು? ಅದಕ್ಕೆ ಹಂಗೆ ಮಾತಾಡತ್ತೀನಿ. ಬಾ ಹೋಗೋಣ, ಲಗು ಟೈಮ್ ಆಗೈತೆ. ಇವತ್ತು ನೋಡ್ರಿ ನಾವು ಜಲ್ದಿ ಬಂದುಬಿಟ್ಟೇವ್ರಿ ಕಾಲೇಜಿಗೆ. ಇನ್ನು ಯಾರು ಬಂದೇ ಇಲ್ಲ, ನಾವು ಫಸ್ಟ್. ಇವಾಗ ನೋಡ್ರಿ ನಾಷ್ಟ ಟೈಮ್ ಆಗೈತಿ. ಇವಾಗ ನಾಷ್ಟ ಮಾಡತ್ತೀವ್ರಿ ನಾವು. ಕಾಲೇಜ್ ಅಂತೂ ನೋಡ್ರಿ ಮತ್ತೆ ಬಂದೇರಿ ನಾ ಮನೆಗೆ ಬರೋಷ್ಟ್ರೊಳಗೆ ನನಗೆ ಒಂದು ಸರ್ಪ್ರೈಸ್ ಸಿಗೈತೀನಿ ಅಂತ ಹೇಳಿದ್ರೆ ನಾನು ಆರ್ಡರ್ ಮಾಡಿದ್ದೆ ರೀ ಮೀಶೋದೊಳಗಿಂತ ಪ್ಯಾಂಟ್. ಇದು ಎಷ್ಟು ದಿನ, ಒಂದು 8 ದಿನ ಆಗಿತ್ತು. ನಾ ಬರ್ತಿತ್ತು ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ. ಬಟ್ ಇವತ್ತು ಬಂದಿತ್ತು ರೀ. ಇದು ವೈಟ್ ಪ್ಯಾಂಟ್. ಇದ್ರ ಜೊತೆ ಮೊನ್ನೆ ನಾನು ಬ್ಲ್ಯಾಕ್ ಕುರ್ತಿ ಆರ್ಡರ್ ಮಾಡಿದ್ದೆ ರೀ. ಶಾರ್ಟ್ ಕುರ್ತಿ ನೀವು ನೋಡಿರ್ಬಹುದ್ರಿ ಅದನ್ನ. ಈಗ ಇದನ್ನು ಒಂದೊಂದು ಹೊಲಿಗೆ ಹಾಕಿಸ್ಕೊಳ್ಬೇಕಂತೇಳಿ ಜರಾಪ ಕಡೆ ಕೊಡ್ತೇನೆ ರೀ. ಆಮೇಲೆ ಅದೇ ಡ್ರೆಸ್ ನೋಡಿ ಏನಂತ ಆಂಟಿ ಅದನ್ನ ಫಸ್ಟ್ ಒಮ್ಮೆ ನೀರಾಗ ಹಾಕೊಂಡು ಬಾ, ಅವಾಗ ಹಿಡಿದು ಕೊಡ್ತೀನಿ ಅಂತೇಳೋ ಏನು ಗೊತ್ತಿಲ್ಲ. ಒಟ್ಟು ಎತ್ತು ಹೋಗ್ತೇನೆ ರೀ ಜರಾಪ ಅವ್ರ ಮನೆಗೆ. ಜಬ್ಡದಂತ ಹಾಲು ತರಿಸಿದ್ದೆ ರೀ. ಮತ್ತು ಈಗ ಮಮ್ಮಿ ಚಹಾ ಮಾಡತ್ತಾರೆ. ಚಹಾ ಕುಡ್ದಾದ್ಮೇಲೆ ಮತ್ತೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ರೀ ಮಾಡಕ್ಕೆ. ಹೌದು ಮಮ್ಮಿ? ಇಲ್ಲಿ ನೋಡ್ರಿ ಈಗ ಬೆಳಗ್ಗೆ ಎದ್ದ ಹಾಗಲಕಾಯಿ ಬಳ್ಳಿ ನೋಡಿದ್ದೆ ರೀ ನಾನು. ಅದ್ರೊಳಗೆ ಹೂ ಬಿಟ್ಟೈತ್ರಿ ಒಂದು. ಮಮ್ಮಿ ಬಾಯಿಲೆ ನೋಡಿ, ಬಾಯಿಲೆ. ಹಾಂ ನೋಡಿದಿ? ಮತ್ತು ಇದ್ರೊಳಗೆ ಎಷ್ಟು ಹಿಂಗೆ ಮೊಗ್ಗಾಗ್ಯಾವ್ರಿ, ಭಾಳಷ್ಟು ಆಗ್ಯಾವ್ರಿ ಹಂಗೆ. ಈಗ ಅವು ನಾಳೆ ಎಲ್ಲ ನಾಡ್ದು ಹಿಂಗೆ ಹೂ ಬಿಡ್ತಾವ್ರಿ. ಅವು ಹೂ ಬಿಟ್ಟಾದ್ಮೇಲೆ ಇವು ಎಲೆ ಎಲ್ಲ ಉದುರಿ ಅದ್ರೊಳಗಿಂದ ಇದು ಕೇಸರಿ ಉಳಿದಿತ್ತಲ್ಲ ರೀ, ಅದಷ್ಟೇ ಉಳಿದು ಹಿಂಗೆ ಹಾಗಲಕಾಯಿ ಹಾಕಿತ್ರಿ ಅದು ಅವಾಗ. ಮಮ್ಮಿ ಏನು ಮಾಡತ್ತಿ ಮಮ್ಮಿ? ಹಾಂ ಮಾಡ್ತೇವೆ ಮಮ್ಮಿ. ನಂಗಂದ್ರೆ ಜಳಕ ಮಾಡಿ ರೆಡಿಯಾಗಿ ಬರ್ತೀನಿ. ತಮ್ಮನ ಏನಾತ? ನೋಡ್ರಿ ಈಗ ರೆಡಿ ಆಗ್ಯಾಳ. ಆಮೇಲೆ ಈಗ ಹೋದ್ರಿ ನಾವು ಕಾಲೇಜಿಗೆ. ಇವತ್ತೊಂದು ಬ್ಲಾಗ್ ನೀನು ಎಂಡ್ ಮಾಡಿಬಿಡು. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದು ನನ್ನ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡಕತ್ರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.